ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ರಾಜ್ಯದಲ್ಲಿ ಕೋಲಾಹಲವನ್ನು ಎಬ್ಬಿಸಿದೆ. ಅದರಲ್ಲೂ ಕೂಡ ಜೆಡಿಎಸ್ ಕಾಂಗ್ರೆಸ್ ಕೆಸರೆಚಾಟಕ್ಕೆ ಇದು ಕಾರಣವಾಗ್ತಾ ಇದೆ. ಇವತ್ತು ಜೆಡಿಎಸ್ ಕಾಂಗ್ರೆಸ್ ವಿರುದ್ಧವಾಗಿ ಪ್ರತಿಭಟನೆಯನ್ನ ನಡೆಸೋ ಮೂಲಕವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಂಧನ ಆಗಬೇಕು ಅಂತ ಆಗ್ರಹಿಸಿದೆ. ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ಕೋಲಾಹಲಕ್ಕೆ ಕಾರಣವಾಗಿದೆ. ರಾಜ್ಯಾದ್ಯಂತ ಜೆಡಿಎಸ್ ಬೃಹತ್ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಈ ಪ್ರತಿಭಟನೆ, ಅವರ ಬಂಧನಕ್ಕೆ ಆಗ್ರಹವನ್ನ ಮಾಡಲಾಗ್ತಾ ಇದೆ. ಟೈರ್ಗೆ ಬೆಂಕಿ ಹಚ್ಚಿ ರಸ್ತೆ ತಡೆದು ಆಕ್ರೋಶವನ್ನ ಜೆಡಿಎಸ್ ಕಾರ್ಯಕರ್ತರು ಹೊರಹಾಕಿದ್ದಾರೆ. ಬೆಂಗಳೂರು, ಮಂಡ್ಯ, ಹಾಸನ, ಕನಕಪುರ, ಚಿಕ್ಕಬಳ್ಳಾಪುರ, ಚನ್ನಪಟ್ಟಣ, ಕೋಲಾರ ಸೇರಿದಂತೆ ಹಲವೆಡೆಗಳಲ್ಲಿ ಇವತ್ತು ಪ್ರೊಟೆಸ್ಟ್ ಅನ್ನ ನಡೆಸಿದ್ದಾರೆ. ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅನ್ನೋದು ಅವರ ಆಗ್ರಹ ಆಗಿದೆ. ಎಸ್ಐಟಿ ತನಿಖೆಯಲ್ಲಿ ನಮ್ಗೆ ಯಾವುದೇ ರೀತಿಯ ನಂಬಿಕೆ ಇಲ್ಲ. ಸರ್ಕಾರ ಹಸ್ತಕ್ಷೇಪ ಮಾಡ್ತಾ ಇದೆ. ಸರ್ಕಾರದ ಯಾವುದೇ ನಾಯಕರುಗಳ ಹೆಸರನ್ನ ತೆಗೆದುಕೊಳ್ಳೋದಂತೆ ಈಗಾಗಲೇ ಎಸ್ಐಟಿಯ ಎಸ್ಪಿ ನಮಗೆ ಸೂಚನೆಯನ್ನ ಕೊಡ್ತಾ ಇದ್ದಾರೆ ಅಂತ ನಿನ್ನೆ ಅಷ್ಟೇ ದೇವರಾಜೇಗೌಡ ಕೊಟ್ಟಂತಹ ಸ್ಟೇಟ್ಮೆಂಟ್ ಬೆನ್ನಲ್ಲೇ ಇದು ವ್ಯಾಪಕ ತಿರುವನ್ನ ಪಡ್ಕೊಳ್ತಾ ಇದೆ. ಸದ್ಯ ರಾಜ್ಯಾದ್ಯಂತ ಪ್ರತಿಭಟನೆಗೂ ಕೂಡ ಕಾರಣವಾಗ್ತಾ ಇದೆ. ಅಲ್ಲಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸುವ ಮೂಲಕವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧವೇ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬೆಂಗಳೂರು, ಮಂಡ್ಯ, ಹಾಸನ, ಕನಕಪುರ, ಚನ್ನಪಟ್ಟಣ ಮತ್ತು ಕೋಲಾರದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಇವತ್ತು ಬೃಹತ್ ಪ್ರತಿಭಟನೆ ನಡೆಸಿದಂತಹ ಪರಿಯನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಭಾವಚಿತ್ರಕ್ಕೆ ಬೆಂಕಿಯನ್ನ ಹಚ್ಚೋ ಮೂಲಕವಾಗಿ ಕೆಲವೆಡೆಯಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ರಸ್ತೆಗಳಲ್ಲಿ ಟೈರ್ಗಳನ್ನ ಸುಡೋ ಮೂಲಕವಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಧಿಕ್ಕಾರ ಕೂಗುವಂತಹ ನಾಮಫಲಕಗಳು ಎಲ್ಲೆಡೆ ರಾರಾಜಿಸಿವೆ. ನೋಡ್ತಾ ಇದ್ರಿ ದೃಶ್ಯಗಳಲ್ಲಿ ಯಾವ ರೀತಿಯಾಗಿ ಇವರ ಒಂದು ಪ್ರತಿಭಟನೆ ನಡೀತು ಅಂತ. ಒಟ್ಟಾರೆಯಾಗಿ ಈ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು, ನಮಗೆ ಯಾವುದೇ ರೀತಿಯ ನಂಬಿಕೆಯನ್ನ ಕೊಡ್ತಾ ಇಲ್ಲ ಎಸ್ಐಟಿ ತನಿಖೆ ಅನ್ನುವಂಥದ್ದು ಬಿಗಿಪಟ್ಟಿಗೆ ಕಾರಣವಾಗ್ತಾ ಇದೆ. ಕಾರಣಗಳಿಷ್ಟೇ. ನಿನ್ನೆ ದೇವರಾಜೇಗೌಡ ಒಂದಷ್ಟು ಆಡಿಯೋ ಕ್ಲಿಪ್ಪಿಂಗ್ಸ್ ಅನ್ನ ಬಿಟ್ಟಿದ್ರು. ಸೊ ಅದರಲ್ಲಿ ಶಿವರಾಮೇಗೌಡ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ಕೂಡ ದೇವರಾಜೇಗೌಡ ಜೊತೆಗೆ ಮಾತನಾಡಿದಂತಹ ಒಂದಷ್ಟು ಕ್ಲಿಪ್ಪಿಂಗ್ಸ್ ಅದಾಗಿತ್ತು. ಸೊ ಇದರ ಬೆನ್ನಲ್ಲೇ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ಇವರ ಹಸ್ತಕ್ಷೇಪ ಅಂತ ಹೇಳಲಿಕ್ಕೆ ಆರಂಭದಿಂದಲೂ ಕೂಡ ಡಿಕೆ ಶಿವಕುಮಾರ್ ಅವರ ಹೆಸರು ಕೇಳಿಬರ್ತಾ ಇತ್ತು. ಈಗ ಅದಕ್ಕೆ ಸಾಕ್ಷ್ಯ ಕೂಡ ಲಭ್ಯವಾಗಿದೆ ಅಂತ ಜೆಡಿಎಸ್ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ನಮ್ಮ ಪ್ರತಿಭಟನೆ ಏನು ಅಂತಂದ್ರೆ, ಸರ್ ಎಸ್ಐಟಿಗೆ ಕೊಟ್ಟಿದ್ದಾರೆ, ಅದೆಲ್ಲ ಇವ್ರ ಹತ್ರ ಮಾಹಿತಿ ಇದೆ. ಮತ್ತೆ ಸರ್ಕಾರ ಏನ್ ನಿರ್ಧಾರ ಮಾಡ್ಕೊಂಡು ಇವರು ಬೊಂಬೆ ತರ ಆಟ ಆಡಿಸ್ತಾ ಇದಾರೋ ಅದೆಲ್ಲ ಇವ್ರ ಮನೆಯಿಂದ ಕುತ್ಕೊಂಡು ಆಟ ಆಡಿಸ್ತಾ ಇದ್ದಾರೆ. ಮತ್ತೆ ಹೆಂಗಸರುಗಳನ್ನ ಬ್ಲರ್ ಮಾಡೋದು ತೋರಿಸ್ಬೇಕಾಗಿತ್ತು. ಒಂದು ಹೆಣ್ಮಕ್ಳು ಅಂತಂದ್ರೆ ಏನ್ ತಿಳ್ಕೊಂಡಿದ್ದಾರೆ ಇವರು? ಒಂದು ಹೆಣ್ಮಕ್ಳನ್ನ ನಾವು ಒಂದು ದೇವತೆ ರೂಪದಲ್ಲಿ ನೋಡ್ತೀವಿ. ಇವರು ಆ ಹೆಣ್ಮಕ್ಳನ್ನ ಅಶ್ಲೀಲವಾಗಿ ತೋರಿಸಿ ಇವರು ಮಾಡಿರೋ ಕೆಲಸಗಳನ್ನ, ಇಂಥ ಕೆಲಸಗಳನ್ನ ನಾವು ಕರ್ನಾಟಕದ ಜನತೆಗೆ ತಲೆ ತಗ್ಸೋ ಥರ ಮಾಡಿದೆ ಈ ಸರ್ಕಾರ. ಅದರಿಂದ ನಾವು ಇದನ್ನೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮತ್ತು ಇದ್ರ ರೂವಾರಿ ಆಗಿರುವಂಥ ಶಿವರಾಮೇಗೌಡರು ಮನೆ ಮುಂದೆ ಬಂದು ನಾವು ಇವತ್ತು ಧರಣಿ ಮಾಡಕ್ಕೆ ಬಂದಿದ್ದೀವಿ. ಇಂಥ ಶಿವರಾಮೇಗೌಡರು ನಮ್ಮ ದೇವೇಗೌಡರ ಮನೆಯಲ್ಲೇ ಉಂಡು ತಿಂದು ಎಲ್ಲ ಮಾಡಿ ಇವತ್ತು ನಮ್ಮ ದೇವೇಗೌಡರ ಮನೆಗೆ ಕನ್ನ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ರಾಜಕಾರಣಿ, ಆಲ್ ಪಾರ್ಟಿ ರಾಜಕಾರಣಿ ಇವರು. ಎಲ್ಲ ಪಾರ್ಟಿಯಲ್ಲೂ ಇದ್ದು ಬಂದಂತಹ ರಾಜಕಾರಣಿ. ಸರ್ ತನಿಖೆ ಆಗಿದೆ, ತನಿಖೆ ಆಗಲಿ. ಹೆಂಗಸರ ಮಕಾನ ಬ್ಲರ್ ಮಾಡಿ ತೋರಿಸ್ತೀರಾ ಇವರು? ಹಾಗಾಗಿ ತೋರಿಸಿ ಅವ್ರ ಮರ್ಯಾದೆನೆಲ್ಲ ಹಾಳು ಮಾಡುವಂಥ ಕೆಲಸ ಯಾಕೆ ಮಾಡ್ಬೇಕು ಸರ್ ಇವರು? ರಾಜ್ಯ ಸರ್ಕಾರ ಏನು ಎಸ್ಐಟಿ ತನಿಖೆ ಮಾಡ್ತಾ ಇದ್ದಾರೆ, ಈ ಎಸ್ಐಟಿ ತನಿಖೆನ ಇವ್ರ ಮೇಲೆ ಫಸ್ಟ್ ಇವ್ರನ್ನ ಅರೆಸ್ಟ್ ಮಾಡ್ಬೇಕಾಗಿ. ಯಾಕಂದ್ರೆ ಮಾಹಿತಿ ಎಲ್ಲ ಇರೋದು ಇವ್ರ ಹತ್ರನೇ ಇದೆ. ಆಲ್ರೆಡಿ ಇವರೇ ಬಾಯ್ ಬಿಟ್ಟು ಹೇಳಿರೋದ್ರಿಂದ ಮಾಹಿತಿ ಎಲ್ಲ ಇವ್ರ ಹತ್ರನೇ ಇರೋದ್ರಿಂದ ಇವ್ರ ಮೇಲಾಗ್ಲಿ ಇಲ್ಲ ಏನ್ ಡಿಸಿಎಂ ಇದ್ರೆ ಅವ್ರ ಮೇಲಾಗ್ಲಿ ಇವ್ರು ತನಿಖೆ ಮಾಡ್ಲೇಬೇಕಾಗುತ್ತೆ. ಅದು ನಮ್ಮ ಹೋರಾಟ ಆಗಿದೆ. ನಮ್ಮ ಪಕ್ಷನ ಯಾವುದೇ ಕಾರಣಕ್ಕೂ ಇವ್ರು ಹಾಳು ಮಾಡಕ್ಕೆ ನಾವು ಬಿಡೋದಿಲ್ಲ. ನಾವು ನಿಷ್ಠಾವಂತ ಕಾರ್ಯಕರ್ತ ಇದ್ರೆ ನಮ್ಮ ಉಸಿರಿರೋವರೆಗೂ ನಮ್ಮ ಪಕ್ಷ ನಾವು ಕಾಪಾಡ್ಕೊಂತೀವಿ ಅಂತೇಳಿ ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತೀವಿ. ರಾಜ್ಯ ಸರ್ಕಾರ